ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇದು ಥರ್ಡ್ ವಿಡಿಯೋ ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ಸ್ ಮೇಲೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋ ನೋಡಿಲ್ಲ ಅಂತಂದರೆ ಇನ್ ಕೇಸ್ ಪ್ಲೀಸ್ ಟು ವಾಚ್ ಇಟ್, ಬಿಕಾಸ್ ನೀವು ಅದನ್ನು ನೋಡಿದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡೋದು ಕೂಡ ತುಂಬ ಈಸಿ ಅನಿಸುತ್ತೆ ನಿಮಗೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಎಫಿಷಿಯನ್ಸಿನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸೊ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಬಂದು ಹೀಗಿದೆ. ಎಫಿಷಿಯನ್ಸಿ ಈಕ್ವಲ್ ಸ್ಟ್ರೆಂತ್ ಆಫ್ ಜಾಯಿಂಟ್ ಡಿವೈಡೆಡ್ ಬೈ solid strength of plate into 100. This is the formula to calculate the efficiency. So efficiency equals strength of joint divided by solid strength of plate into 100. ಇಲ್ಲಿ solid strength of plate find out ಮಾಡೋದಕ್ಕೆ separate formula ಇದೆ, that is TDG is equal to AG into Fy by gamma m naught. So solid strength of plate find out ಮಾಡೋದಕ್ಕೆ TDG is equal to AG into Fy by gamma m naught, where AG is equal to B into T. B ಅಂದರೆ width, T ಅಂದರೆ thickness. 2 plates ಇತ್ತು ಅಂದರೆ ಅವೆರಡು ಪ್ಲೇಟಲ್ಲಿ ಯಾವುದು ಕಮ್ಮಿ ಥಿಕ್ನೆಸ್ ಇದೆ ಆ ವ್ಯಾಲ್ಯೂನ ಟಿ ವ್ಯಾಲ್ಯೂ ತೊಗೋಬೇಕು. ಸೊ ಗಾಮಾ ಎಮ್ ನಾಟ್ ವ್ಯಾಲ್ಯೂ ಬಂದು 1.10. ಸೊ ಪೇಜ್ ನಂಬರ್ 30ಯಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟು ಸ್ಟ್ರೆಂತ್ ಆಫ್ ಜಾಯಿಂಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನೀವು ಫಸ್ಟು ಬೋಲ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ಟೆನ್ಸೈಲ್ ಸ್ಟ್ರೆಂತ್ನ ಫೈಂಡ್ ಔಟ್ ಮಾಡ್ಕೊಬೇಕಾಗತ್ತೆ. ಸೊ ಇವೆರಡು ವ್ಯಾಲ್ಯೂ ಅಲ್ಲಿ ಯಾವುದು ಕಮ್ಮಿ ವ್ಯಾಲ್ಯೂ ಇರುತ್ತೆ, ಲೀಸ್ಟ್ ವ್ಯಾಲ್ಯೂ ಇರುತ್ತೋ ಅದು ಬಂದು ಸ್ಟ್ರೆಂತ್ ಆಫ್ ಜಾಯಿಂಟ್ ವ್ಯಾಲ್ಯೂ ಆಗಿರುತ್ತೆ. ಸೊ ಸ್ಟ್ರೆಂತ್ ಆಫ್ ಜಾಯಿಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಾದ್ಮೇಲೆ ಸಾಲಿಡ್ ಸ್ಟ್ರೆಂತ್ ಆಫ್ ದ ಪ್ಲೇಟ್ ಕೂಡ ಗೊತ್ತಿರುತ್ತೆ. ಸೊ ಎಫಿಷಿಯನ್ಸಿ ಫಾರ್ಮುಲಾಗೆ ಇವೆರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ ದ ಎಫಿಷಿಯನ್ಸಿ ವ್ಯಾಲ್ಯೂ. ಸೊ ಈಗ ನಾವು ಫಸ್ಟ್ ಪ್ರಾಬ್ಲಮ್ ನೋಡೋಣ ಯಾವ ರೀತಿ ಮಾಡೋದು ಅಂತ. ಸೊ ಫಸ್ಟ್ ಪ್ರಾಬ್ಲಮ್ ಬಂದು ಹೀಗಿದೆ. ಡಿಟರ್ಮೈನ್ ದ ಎಫಿಷಿಯನ್ಸಿ ಆಫ್ ದ ಲ್ಯಾಪ್ ಜಾಯಿಂಟ್ ಶೋನ್ ಇನ್ ಫಿಗರ್. ಯೂಸ್ 8 mm and 10 mm thick plate. Use M20 grade 5.6 black bolts. The grade of plate is FE 490 ಅಂತ ಕೊಟ್ಟು ಈ ಫಿಗರ್ ಕೊಟ್ಟಿದ್ದಾರೆ. ಲ್ಯಾಪ್ ಜಾಯಿಂಟ್ 2 ಪ್ಲೇಟ್ಸ್ ಇದೆ. 1 ಪ್ಲೇಟ್ ಬಂದು 8 mm ಇದೆ, ಇನ್ನೊಂದು ಪ್ಲೇಟ್ ಥಿಕ್ನೆಸ್ ಬಂದು 10 mm ಇದೆ. ನೆಕ್ಸ್ಟ್ ಪಿಚ್ ವ್ಯಾಲ್ಯೂ, ಎಂಡ್ ವ್ಯಾಲ್ಯೂ ಮತ್ತು ಗೇಜ್ ವ್ಯಾಲ್ಯೂ ಎಲ್ಲ ಕೊಟ್ಟಿದ್ದಾರೆ. ಗೇಜ್ ಅಂದ್ರೆ ಏನು, ಎಂಡ್ ಡಿಸ್ಟೆನ್ಸ್ ಅಂದ್ರೆ ಏನು ಅಂತೆಲ್ಲ ನಾನು ಫಸ್ಟ್ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಪ್ಲೀಸ್ ಟು ವಾಚ್ ಇಟ್. ನೆಕ್ಸ್ಟ್ M20 ಅಂತ ಕೊಟ್ಟಿದ್ದಾರೆ. ಸೊ ಡಿ ವ್ಯಾಲ್ಯೂ, ಡಯಾಮೀಟರ್ ವ್ಯಾಲ್ಯೂ ಬಂದು 20 mm ಆಗುತ್ತೆ. ನೆಕ್ಸ್ಟ್ ಡಿ ನಾಟ್ ವ್ಯಾಲ್ಯೂ ಬಂದು 20 + 2 ದಟ್ ಈಸ್ 22 mm ಆಗುತ್ತೆ. ನೆಕ್ಸ್ಟ್ 5.6 ಬ್ಲ್ಯಾಕ್ ಬೋಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಬ್ಲ್ಯಾಕ್ ಬೋಲ್ಟ್ ವ್ಯಾಲ್ಯೂ. ನೆಕ್ಸ್ಟ್ FUB ವ್ಯಾಲ್ಯೂ ಬಂದು 500 Nm/mm² ಆಗುತ್ತೆ. ನೆಕ್ಸ್ಟ್ ಗ್ರೇಡ್ ಆಫ್ ಪ್ಲೇಟ್ ಕೊಟ್ಟಿದ್ದಾರೆ, ದಟ್ ಈಸ್ FE 490. ಸೊ FY ಬಂದು 350 Nm/mm² ಆಗುತ್ತೆ. ನೆಕ್ಸ್ಟ್ FU ವ್ಯಾಲ್ಯೂ 490 ಆಗುತ್ತೆ. ಪೇಜ್ ನಂಬರ್ 14 ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಥಿಕ್ನೆಸ್ 8 mm ಇದೆ. ಫಸ್ಟ್ 2 ಪ್ಲೇಟ್ ಇದೆ, ಅದರಲ್ಲಿ 1 ಥಿಕ್ನೆಸ್ ಬಂದು 8 mm ಇದೆ, ಅನದರ್ ಪ್ಲೇಟ್ ಥಿಕ್ನೆಸ್ ಬಂದು 10 mm ಇದೆ. ಸೊ ಲೀಸ್ಟ್ ವ್ಯಾಲ್ಯೂ 8 mm. ಸೊ ಟಿ ವ್ಯಾಲ್ಯೂ 8 mm ಆಗುತ್ತೆ. ಬಿ ವ್ಯಾಲ್ಯೂ ಬಂದು 200 mm. ಇಲ್ಲಿ ಡೈರೆಕ್ಟಾಗಿ ಬಿ ವ್ಯಾಲ್ಯೂ ಕೊಟ್ಟಿಲ್ಲ, ಸೊ ನೀವಿಲ್ಲಿ ಎಲ್ಲನೂ ಆ್ಯಡ್ ಮಾಡಿ 40 + 60 + 60 + 40. ಸೊ 200 mm ಸಿಗುತ್ತೆ ಬಿ ವ್ಯಾಲ್ಯೂ. ನೆಕ್ಸ್ಟು ಜಿ ವ್ಯಾಲ್ಯೂ, ಗೇಜ್ ವ್ಯಾಲ್ಯೂ ಬಂದು 60 mm. ನೆಕ್ಸ್ಟು ಇ ವ್ಯಾಲ್ಯೂ ಬಂದು 40 mm. ಪಿಚ್ ವ್ಯಾಲ್ಯೂ ಬಂದು 70 mm. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಬೋಲ್ಟ್ಸ್ ಎಷ್ಟಿದೆ ನೋಡಿ, 3 + 3 + 3 ದಟ್ ಈಸ್ 9. n is equal to 9. ನಮಗೆ ಇವಾಗ ಎಫಿಷಿಯನ್ಸಿ ಬೇಕು ಅಂತಂದರೆ ಬೋಲ್ಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಟೆನ್ಸೈಲ್ ಸ್ಟ್ರೆಂತ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬೋಲ್ಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಕಸ್ಮಾತ್ 2 ಇದೆ, ಬ್ಲ್ಯಾಕ್ ಬೋಲ್ಟ್ ಇತ್ತು ಅಂತಂದರೆ ನೀವು ಶಿಯರ್ ಮತ್ತು ಬೇರಿಂಗ್ ಸ್ಟ್ರೆಂತ್ ಎರಡೂ ಕ್ಯಾಲ್ಕುಲೇಟ್ ಮಾಡಿ ಲೀಸ್ಟ್ ವ್ಯಾಲ್ಯೂ ಬಂದು ಬೋಲ್ಟ್ ವ್ಯಾಲ್ಯೂ ಆಗುತ್ತೆ. ಇಫ್ ಇಟ್ ಈಸ್ HSFC ಬೋಲ್ಟ್ ಆಗಿದ್ರೆ ಬರೀ ಶಿಯರ್ ಸ್ಟ್ರೆಂತ್ನ ಕ್ಯಾಲ್ಕುಲೇಟ್ ಮಾಡಬೇಕಿತ್ತು, ಬಟ್ ಕ್ವಶನಲ್ಲಿ ನಮ್ಗೆ ಕೊಟ್ಟಿರೋದು ಬ್ಲ್ಯಾಕ್ ಬೋಲ್ಟ್. ಸೊ ಇವಾಗ ನಾವು ಶಿಯರ್ ಸ್ಟ್ರೆಂತ್ ಮತ್ತು ಬೇರಿಂಗ್ ಸ್ಟ್ರೆಂತ್ ಎರಡನ್ನೂ ಫೈಂಡ್ ಔಟ್ ಮಾಡಿ ಅದಕ್ಕೆ ಬೋಲ್ಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಸೊ ಶಿಯರ್ ಸ್ಟ್ರೆಂತ್ ಆಫ್ ಬೋಲ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ಪೇಜ್ ನಂಬರ್ 75 ಅಲ್ಲಿ ನಿಮಗೆ ಫಾರ್ಮುಲಾ ಸಿಗುತ್ತೆ, ದಟ್ ಈಸ್ VDSP is equal to 1/gamma MB into FUB divided by √3 into NN into ANB plus NS into ANS. ನಾನಿಲ್ಲಿ NS ವ್ಯಾಲ್ಯೂ 0 ತೊಗೊತೀನಿ, NN ವ್ಯಾಲ್ಯೂ 1 ತೊಗೋತೀನಿ. ಇದು ಯಾವ ರೀತಿ ತೊಗೊಳ್ಳೋದು ಅಂತ ನಾನು ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಪ್ಲೀಸ್ ಟು ವಾಚ್ ಇಟ್. ನೆಕ್ಸ್ಟ್ NS ವ್ಯಾಲ್ಯೂ 0 ಆಗುತ್ತೆ. ಸೊ ANB ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಬಂದು 0.78 into pi into d²/4, ಡಿ ವ್ಯಾಲ್ಯೂ 20. ಸೊ ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ANB ವ್ಯಾಲ್ಯೂ 245.04 mm² ಸಿಗುತ್ತೆ. ನೆಕ್ಸ್ಟ್ ಗಾಮಾ MB ವ್ಯಾಲ್ಯೂ 1.25. ಸೊ VDSP ವ್ಯಾಲ್ಯೂ ಬಂದು 56.60. ಈ ವ್ಯಾಲ್ಯೂ ಬಂದು ಡಿಸೈನ್ ಸ್ಟ್ರೆಂತ್ ಆಫ್ 1 ಬೋಲ್ಟ್. 1 ಬೋಲ್ಟಿಗೆ ಶಿಯರ್ ಸ್ಟ್ರೆಂತ್ ಆಗುತ್ತೆ, ಬಟ್ ನಮಗೆ ಟೋಟಲ್ 9 ಬೋಲ್ಟ್ಸ್ ಇದೆ. ಸೊ ಟೋಟಲ್ ಡಿಸೈನ್ ಸ್ಟ್ರೆಂತ್ ಫೈಂಡ್ ಔಟ್ ಮಾಡಬೇಕು ಅಂದರೆ n into VDSP ಮಾಡಬೇಕು, where n is equal to n ಅಂತಂದರೆ ಟೋಟಲ್ ನಂಬರ್ ಆಫ್ ಬೋಲ್ಟ್ಸ್ ದಟ್ ಈಸ್ 9 ಇಂಟು VDSP ವ್ಯಾಲ್ಯೂ ಬಂದು 56.60. ಸೊ 9 ಇಂಟು 56.60 ಮಾಡಿದ್ರೆ 509.4 kN ಸಿಗುತ್ತೆ. ದಟ್ ಈಸ್ ಟೋಟಲ್ ಡಿಸೈನ್
ಶಿಯರ್ ಸ್ಟ್ರೆಂತ್ ಆಗುತ್ತೆ. ನೆಕ್ಸ್ಟು ಬೇರಿಂಗ್ ಸ್ಟ್ರೆಂತ್ ಆಫ್ ಬೋಲ್ಟ್. ಸೊ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ VDPD is equal to 1/gamma MB into 2.5 into KB into D into T into FU. ಸೊ KB ವ್ಯಾಲ್ಯೂ ಬೇಕು ಅಂತಂದರೆ ಈ ಥರ ಫೈಂಡ್ ಔಟ್ ಮಾಡಬೇಕು. ಲೀಸ್ಟ್ ವ್ಯಾಲ್ಯೂ ಅದು ಬರುತ್ತೆ ಅದು. ಸೊ KB ವ್ಯಾಲ್ಯೂ ಮಾಡೋದಕ್ಕೆ E/3D0 ದಟ್ ಈಸ್ 0.6 ಬರುತ್ತೆ. ನೆಕ್ಸ್ಟ್ P/3D0 minus 0.25 that is 0.81. next FUB/FU ಮಾಡಿದ್ರೆ 1.02. next 1 ಇಷ್ಟ ಲೀಸ್ಟ್ ವ್ಯಾಲ್ಯೂ ಬಂತು ಅಂದರೆ 0.6. ಸೊ KB ವ್ಯಾಲ್ಯೂ ಬಂದು 0.6. ನೆಕ್ಸ್ಟು VDPDಗೆ ಫೈಂಡ್ ಔಟ್ ಮಾಡೋಕ್ಕೆ ಎಲ್ಲನೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದಟ್ ಈಸ್ 1.1 divided by 1.25 into 2.5 KB ವ್ಯಾಲ್ಯೂ 0.6 into D ವ್ಯಾಲ್ಯೂ 20 T ವ್ಯಾಲ್ಯೂ 8 ಆ್ಯಂಡ್ FU ವ್ಯಾಲ್ಯೂ 490. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ 95.025 ಬರುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಫಾರ್ 1 ಬೋಲ್ಟ್. ಸೊ ಟೋಟಲ್ ಬೇರಿಂಗ್ ಸ್ಟ್ರೆಂತ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ N into VDPD ಮಾಡಿ ಯು ವಿಲ್ ಗೆಟ್ ದಟ್ ಈಸ್ 378.2 ಕಿಲೋ ನ್ಯೂಟನ್. ನೆಕ್ಸ್ಟು ಬೋಲ್ಟ್ ವ್ಯಾಲ್ಯೂ ಇವೆರಡಲ್ಲಿ ಬೇರಿಂಗ್ ಸ್ಟ್ರೆಂತ್ ಮತ್ತು ಶಿಯರ್ ಸ್ಟ್ರೆಂತಲ್ಲಿ ಯಾವುದು ಕಮ್ಮಿ ಇದೆ ನೋಡಿ 378.2 ಕಿಲೋ ನ್ಯೂಟನ್. ಸೊ ಆ ವ್ಯಾಲ್ಯೂ ಬಂದು ಬೋಲ್ಟ್ ವ್ಯಾಲ್ಯೂ ಆಗುತ್ತೆ. ಸೊ ಬೋಲ್ಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 378.2 ಕಿಲೋ ನ್ಯೂಟನ್ ಬಿಕಾಸ್ ದಿಸ್ ಇಸ್ ದ ಲೀಸ್ಟ್ ವ್ಯಾಲ್ಯೂ. ನೆಕ್ಸ್ಟ್ ಇವೆರಡು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ನಮಗೀಗ ಡಿಸೈನ್ ಟೆನ್ಸೈಲ್ ಸ್ಟ್ರೆಂತ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಫಾರ್ ದಟ್ ಫಾರ್ಮುಲಾ ಈಸ್ TDN is equal to 0.9 into AN into FY by gamma MB. So here AN value find out ಮಾಡಲಿಕ್ಕೆ formula B minus N into D0 into T. This is the formula. ಸೊ N ವ್ಯಾಲ್ಯೂ ಅಂತಂದರೆ ನಂಬರ್ ಆಫ್ ಬೋಲ್ಟ್ಸ್ ಇನ್ ಕ್ರಿಟಿಕಲ್ ಸೆಕ್ಷನ್. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಗಿವನ್ ಫಿಗರಲ್ಲಿ ಕೊಟ್ಟಿದ್ದಾರೆ ಕ್ವೆಶನಲ್ಲೇ 2 ಪ್ಲೇಟ್ಸ್ ಕೊಟ್ಟು ಒಂದು 8 mm ಥಿಕ್ನೆಸ್ ಇನ್ನೊಂದು 10 mm ಥಿಕ್ನೆಸ್ ಕೊಟ್ಟಿದ್ದಾರೆ. ಸೊ ನಾನು ಎರಡೂ ಪ್ಲೇಟಿಗೂ ಫೋರ್ಸ್ ಹಾಕಿದರೆ ಅದು ಎಲ್ಲಿ ರಪ್ಚರ್ ಆಗುತ್ತೆ ಅಂತ ನೋಡೋಣ. ಅಲ್ಲಿ ರಪ್ಚರ್ ಆಗೋ ಕಡೆ ಎಷ್ಟು ನಂಬರ್ ಆಫ್ ಬೋಲ್ಟ್ಸ್ ಇದೆ ಅಂತ ನೋಡೋಣ. ಸೊ ದಟ್ ಈಸ್ ದ ನಂಬರ್ ಆಫ್ ದ ಬೋಲ್ಟ್ಸ್ ಇನ್ ಕ್ರಿಟಿಕಲ್ ಸೆಕ್ಷನ್ ಆಗುತ್ತೆ. ಈ ಫಿಗರಲ್ಲಿ ನೋಡ್ಬೋದು ಈ ಥರ ಟೆನ್ಸೈಲ್ ಸ್ಟ್ರೆಂತ್ ಅಪ್ಲೈ ಮಾಡಿದ್ರೆ ಎಲ್ಲಿ ಬ್ರೇಕ್ ಆಗ್ಬೋದು. ಮೂರು ಪಾತಲ್ಲಿ ಬ್ರೇಕ್ ಆಗ್ಬೋದು. ಐದರ್ ಫಸ್ಟ್ ಕಾಲಮಲ್ಲಿ ಆಗ್ಬೋದು, ಸೆಕೆಂಡ್ ಕಾಲಮಲ್ಲಿ ಆಗ್ಬೋದು, ಅಥವಾ ಥರ್ಡ್ ಕಾಲಮಲ್ಲಿ ಆಗ್ಬೋದು. ಯಾವ ಕಾಲಮಲ್ಲಿ ಆದ್ರೂ ನಂಬರ್ ಆಫ್ ಬೋಲ್ಟ್ಸ್ ಎಷ್ಟಿದೆ ಅಲ್ಲಿ 3 ಇದೆ. ಸೊ N ವ್ಯಾಲ್ಯೂ ಎಷ್ಟಾಗುತ್ತೆ 3. ಸೊ ನಂಬರ್ ಆಫ್ ಬೋಲ್ಟ್ಸ್ ಇನ್ ಕ್ರಿಟಿಕಲ್ ಸೆಕ್ಷನ್ N ವ್ಯಾಲ್ಯೂ ಈಸ್ 3. ಸೊ N ವ್ಯಾಲ್ಯೂ ಗೊತ್ತಾಯಿತು. ಸೊ AN ವ್ಯಾಲ್ಯೂ ಬಂದು 200 minus 3 into 22 into 8 ದಟ್ ಈಸ್ 1072 mm². ಸೊ TDN ವ್ಯಾಲ್ಯೂ ಬೇಕು ಅಂತಂದರೆ ಸಬ್ಸ್ಟಿಟ್ಯೂಟ್ ಮಾಡಿ 0.9 into 1072 into FY ವ್ಯಾಲ್ಯೂ 490 ಡಿವೈಡೆಡ್ ಬೈ gamma MB ವ್ಯಾಲ್ಯೂ 1.25 ದಟ್ ಈಸ್ 378.2 ಕಿಲೋ ನ್ಯೂಟನ್. ಸೊ ನಮಗೀಗ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಾರ್ಮುಲಾ ಏನಿದೆ ಲೀಸ್ಟ್ ಸ್ಟ್ರೆಂತ್ ಆಫ್ ಜಾಯಿಂಟ್ ಡಿವೈಡೆಡ್ ಬೈ ಸಾಲಿಡ್ ಸ್ಟ್ರೆಂತ್ ಆಫ್ ಪ್ಲೇಟ್ ಇಂಟು 100. ಸೊ ಲೀಸ್ಟ್ ಸ್ಟ್ರೆಂತ್ ಆಫ್ ಜಾಯಿಂಟ್ ಬೇಕು ಅಂತ ಅಂದರೆ ಬೋಲ್ಟ್ ವ್ಯಾಲ್ಯೂ ಮತ್ತು ಟೆನ್ಸೈಲ್ ಸ್ಟ್ರೆಂತ್ ಇದೆಯಲ್ಲ ಅವೆರಡರಲ್ಲಿ ಯಾವ್ದು ಕಮ್ಮಿ ವ್ಯಾಲ್ಯೂ ಇದೆ ಅದು ಲೀಸ್ಟ್ ಸ್ಟ್ರೆಂತ್ ಆಫ್ ಜಾಯಿಂಟ್ ಆಗುತ್ತೆ. ದಟ್ ಈಸ್ 378.2 ಕಿಲೋ ನ್ಯೂಟನ್ ಇಸ್ ದ ಲೀಸ್ಟ್ ವ್ಯಾಲ್ಯೂ. ಸೊ ನಾನು ಲೀಸ್ಟ್ ಸ್ಟ್ರೆಂತ್ ಆಫ್ ದ ಜಾಯಿಂಟ್ ಈಸ್ 378.2 ಕಿಲೋ ನ್ಯೂಟನ್ ಅಂತ ಬರ್ಕೊತೀನಿ. ನೆಕ್ಸ್ಟು ಸಾಲಿಡ್ ಸ್ಟ್ರೆಂತ್ ಆಫ್ ದ ಪ್ಲೇಟ್ ಫೈಂಡ್ ಔಟ್ ಮಾಡಬೇಕು. ಸಾಲಿಡ್ ಸ್ಟ್ರೆಂತ್ ಆಫ್ ದ ಪ್ಲೇಟ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಬಂದು TDG is equal to AG into FY by gamma M0 where AG is equal to B into T. B ವ್ಯಾಲ್ಯೂ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 200 into thickness ಲೀಸ್ಟ್ ಥಿಕ್ನೆಸ್ 8 ದಟ್ ಈಸ್ 1600 mm². ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ TDG ವ್ಯಾಲ್ಯೂಗೆ. ದಟ್ ಈಸ್ TDG ವ್ಯಾಲ್ಯೂ ಬಂದು 509.1 ಕಿಲೋ ನ್ಯೂಟನ್ ಸಿಗುತ್ತೆ. ನೆಕ್ಸ್ಟ್ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡೋದಕ್ಕೆ ಲೀಸ್ಟ್ ಸ್ಟ್ರೆಂತ್ ಆಫ್ ಜಾಯಿಂಟ್ ದಟ್ ಈಸ್ 378.2 ಡಿವೈಡೆಡ್ ಬೈ ಸಾಲಿಡ್ ಸ್ಟ್ರೆಂತ್ ಆಫ್ ಪ್ಲೇಟ್ ದಟ್ ಈಸ್ 509.1 into 100 that is 67%. ಇಷ್ಟೇನ ಪ್ರಾಬ್ಲಮ್ ವೆರಿ ಈಸಿ. ಎಫಿಷಿಯನ್ಸಿ ಈಕ್ವಲ್ ಟು 67%. ತುಂಬಾ ಈಸಿ ಇದೆ ಪ್ರಾಬ್ಲಮ್. ಪ್ರಾಕ್ಟೀಸ್ ಮಾಡಿ. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.